ಏನೋ ಬಿಡಿ ನಿಮ್ ಪ್ಯಾಟೆ ತರ ಬರಕಿಲ್ಲ ನಮ್ದು. ನಿಮ್ದಂತೂ ಪ್ಯಾಟೆ ಜೀವನ ಹೆಂಗೋ ಸಂದಾಗಿರ್ತದೆ, ನಮ್ಮದ್ ನೋಡಿ ಒಳ್ಳೆ ಜೀವನ. ನಾವಂತೂ ಕಷ್ಟ ಪಟ್ಕೊಂಡೆ ಜೀವನ ಮಾಡಬೇಕು. ಏನ್ ಮಾಡನಿ, ನಿಮ್ದಾದ್ರೆ ನೋಡಿ ಕಾರು ಬಂಗ್ಲೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಬಿಟ್ರಿ. ನನ್ನ ಗಂಡನು ಮಾಡಿದ್ರೆ ಮಾಡ್ಬೋದಿತ್ತು, ಬೊಟ್ಟಿ ನನ್ನ ಮಗ ಏನು ಮಾಡ್ಲಿಲ್ಲ. ಹ್ಮ್ ಎಲ್ಲ ಬರೀ ಕಂಡೋರ್ 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 ಅಂತ ಹೇಳ್ಬಿಟ್ಟು ಕಂಡೋರ್ಗೆ ಇಕ್ಕಿದ್ದೇನೆ ಆಯ್ತು ಅವ್ನು ಬಾಳು. ನಮ್ಗೆ ಅಂತ ಹೇಳ್ಬಿಟ್ಟು ಏನು ಇಕ್ಲಿಲ್ಲ, ಏನು ಮಾಡ್ಲಿಲ್ಲ. ಬರೀ ಕಂಡೋರಂತೆ ಕಂಡೋರ್. ನಾನು ಅನ್ಕೋತಾ ಇದ್ದೆ ನನ್ನ ಗಂಡೇನು ಮಾಡ್ಬಿಡ್ತಾನೆ, ಕಾರು ಬರ ತಕತಾನೆ ಅಂತ. ಅಲ್ಲ ನಿಮ್ಮ ಮನೆಗೆ ಅಷ್ಟೊಂದು ಕಾರವಲ್ಲ, ಅದ್ರಾಗ ಹೆಂಗ್ ಓಡಾಡಿದೆ ಅಂತ. ಅಯ್ಯೋ ಅಷ್ಟು ಕಾರಿದ್ರು ಈಗ ನನ್ನ ಮಗಳು, ನನ್ನ ಮಗ, ನಾನು ಎಲ್ಲರೂ ಯಾರು ಮನೆಗಿರಲ್ವಲ್ಲ ಜಾಸ್ತಿ, ಹೋಗ್ತಾ ಇರ್ತೀವಲ್ಲ. ಅದಕ್ಕೇನೆ ಹಂಗೋ ಹಿಂಗೋ ಸ್ವಲ್ಪ ಆಗ್ತಾ ಇರ್ತೈತೆ. ಮತ್ತೆ ಇನ್ನೇನು ಸಮಾಚಾರ? ನಿಮ್ಮ ಮೊಮ್ಮಗೊಂದು ಮದುವೆ ವಿಚಾರ? ಅಯ್ಯೋ ನನ್ನ ಮೊಮ್ಮಗನ್ ಮದ್ವೆ ವಿಚಾರ ಎತ್ಬಿಟ್ರೆ ಅಷ್ಟೇ ಗಣೇಶನ್ ಮಾಡ್ದಂಗೆ ಆಯ್ತದೆ. ಮದ್ವೆ ವಿಚಾರ ಅಂತ ಎತ್ತಕ್ಕೋದ್ರೆ ಆಯ್ತಾನೆ ಇಲ್ಲ. ಏನಾರ ಹೇಳಕ್ ಹೋಗು ಅದಕ್ಕೆ ಇನ್ನೊಂದು ಏನಾರ ಒಂದು ಹೇಳ್ತಾನೆ. ನಾನು ಏನು ಹೇಳಕ್ ಹೋದ್ರೂ ಇನ್ನೊಂದು ಏನಾರ ಒಂದು ಹೇಳ್ಬೇಕು ಅವ್ನ ಬಾಯಿಗೆ ಇಷ್ಟು ಮಣ್ಣಾಕ. ಹೇಳ್ತಾನೆ ಇದೀನಿ ಇನ್ನೊಂದು ಮದುವೆ ಮಾಡ್ಕೊಳ್ಳಲೆ ಎಂಟು ಜೊತೆ ಡೈವರ್ಸ್ ಆಗೋಗ್ಬಿಟ್ಟೈತೆ. ನನ್ನ ಮೊಮ್ಮಗಂಗೇನು ಕಮ್ಮಿ, ನನ್ನ ಮೊಮ್ಮಗಂಗಂತೂ ಬ್ಯಾರೆಲ್ಲ ಸುಮಾರು ಜನ ಕೇಳಿದ್ರು. ನಾನು ಅದಕ್ಕೆ ನೀನು ಮಾಡ್ಬಿಡನಿ ಬಿಸಿಯಾಗಿದ್ದಾಗೇನಿ ಅಂತಂದ್ರೆ ನಾನು ಆಗಕ್ಕಿಲ್ಲ ಕಣಮ್ಮ, ನಾನು ಆಗಕ್ಕಿಲ್ಲ. ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ದೌಲತ್ತು ಮಾಡ್ತಾನೆ ಜಾಸ್ತಿ. ಅಯ್ಯೋ ಬೀಗ್ರೆ, ನನ್ನ ಮಗನ ಮುಂದೆ ಮದುವೆ ಇಸಿ ಏನಾರ ಎತ್ತು ಬಿಟ್ರಂತೂ ಫುಲ್ಲು ಗರಂ ಆಗೋಗ್ಬಿಡ್ತಾನೆ. ಅದಕ್ಕೆ ಅವನಿಗೆ ಹಂಗೆ ಬೇಕು ಹಂಗೆ ಇದು ಬಿಡ್ಲಿ, ಅವನ ಖುಷಿನೇ ನಮ್ಮ ಖುಷಿ ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಬಿಟ್ಬಿಟ್ಟಿದ್ದೀನಿ. ಹೆಂಗೋ ಖುಷಿಯಾಗಿ ನೆಮ್ಮದಿಯಾಗಿ ಇದ್ಬಿಡ್ಲಿ ಬಿಡಿ. ನನಗಿನ್ ಯಾಕೆ ನೀ ಎಷ್ಟು ಹೇಳನಿ, ಅವಳು ಯಾರೋ ಬಿಟ್ಬಿಟ್ಟು ಹೋದ್ಲು, ಅವಳು ಕೆಟ್ಟೋಳು ಅಂದಿದ ತಕ್ಷಣ ಎಲ್ಲರೂ ಕೆಟ್ಟೋಳೆ ಅನ್ನಲ್ಲಿ ಯಾಕೋಗಿ ಬಂದ್ಬಿಟ್ಟಿರೋದು ನೋಡಿ. ಹ್ಮ್ ನಮ್ಮ ಹಳ್ಳಿಗೆ ಹೊಂದ್ಕೊಂಡು ಹೋಗಂತ ಹುಡುಗಿಯರನ್ನ ಸಿಕ್ಬಿಟ್ರೆ ಮಾಡಬೇಕು. ಇಲ್ಲ ಏನು ಲೈಫ್ ಲಾಂಗ್ ಹಿಂಗೆ ಬಿಡಕ್ಕಾಯ್ತದ? ನೀವೇ ಹೇಳಿ. ಕೇಳಲ್ಲ ಹೇಳಿದ ಮಾತು ಏನನ್ನೂ ಮುನ್ಸ್ಕೊಂಡು ಹೋಯ್ತು ಸುಮ್ಕೆನೇನೆ. ನಾನು ನಿಮ್ಮ ಹತ್ರ ಒಂದು ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಅಯ್ಯೋ ಕೇಳಿ ಬಿಡ್ರಿ, ಅದ್ರಾಗ ಏನೈತಂತೆ, ಮಗಳನ್ನ ಕೊಟ್ಟಿದೀವಿ ಮನೆಗೆ. ಇನ್ನು ಕೇಳೋದು ಹೇಳೋದು ಎಲ್ಲ ಇದ್ದಿದ್ದೇನೇನಿಯ, ಅದ್ರಾಗ ಇನ್ನೇನಂತೆ ಹೇಳಿ. ನಾನೇನು ಅನ್ಕೋತೀವಿ ಅಂತ ಹೇಳಿದ್ರೆ, ಆ, ಅಲ್ಲ ನೀವು ನಿಮ್ಮ ಮಗುಂಗೂ ಡೈವರ್ಸ್ ಆಗೋಗ್ಬಿಟ್ಟೈತೆ. ಎರಡನೇ ಮದುವೆ ನೀನು. ನನ್ನ ಮಗಳಿಗೂ ಹೆಂಗೋನು ಈಗ ಡೈವರ್ಸು. ನಿಮಗೂ ಗೊತ್ತಿ ಏನು ನಡೆದೈತೆ ನನ್ನ ಮಗಳ ಬಗ್ಗೆ ಅಂತ ಹೇಳ್ಬಿಟ್ಟು. ನನ್ನ ಮಗಳದ್ದು ಡೈವರ್ಸ್ ಆಗೋಗ್ಬಿಟ್ಟೈತೆ. ಈಗ ನನ್ನ ಮಗಳನ್ನೇನಿಯ ನಿಮ್ಮ ಮನೆಗೆ ತಂದ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಅನ್ಕೊಂತ ಇದ್ದೆ. ಅಯ್ಯೋ ಬೀಗ್ರೆ, ಅಲ್ಲ ನಿಮ್ ಮಗಳು ಬೆಳೆದಿರೋ ವಾತಾವರಣ ಹೆಂಗೆ, ನಾವಿರೋದು ಹೆಂಗೆ ಹಳ್ಳಿನಾಗೆ? ಆ ಅಯ್ಯೋ ಅವೆಲ್ಲನೂ ಆಗ್ದಿರೋ ಕೆಲಸ ಅಲ್ವೇ? ಅಯ್ಯೋ ಬೀಗ್ರೆ, ನಮ್ಮ ಮನೆಗೆ ನಿಮ್ಮ ಮಗಳನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಇದಕ್ಕಿನ್ನೂ ಖುಷಿ ವಿಷಯ ಬೇಕೇ? ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ನಮ್ಮ ಅಮ್ಮಗ ಅದೃಷ್ಟ ಏನಿಯ ಮಾಡಿದ್ದ. ನೀವೇನಾರ ಹೇಳಿ ನೀವು. ನಮ್ಗಂತೂ ಒಪ್ಪಿಗೆನೆಯ. ಈಗ ನನ್ನ ಮೊಮ್ಮಗನು ಡೈವರ್ಸ್ ನೆನೆಯ ಹೆಂಗೋ ನಡೆದೋಯ್ತದಲ್ಲ. ಅಲ್ಲ ಬೀಗ್ರೆ, ನಾನು ಏನು ಅನ್ಕೊಂಡೆ ಅಂದರೆ, ಈಗ ನನ್ನ ಮಗಳು ವಿಷಯ ಪೂರ್ತಿ ಗೊತ್ತಿರೋದು ವಿಚಾರ ಅಂದರೆ ನಿಮ್ಗೇನೆ. ನಿಮ್ಗೆ ಗೊತ್ತಿಲ್ದಿರೋ ವಿಚಾರ ಏನೈತೆ? ಎಲ್ಲ ಹೇಳಿ ಮಾಡಿ ಮದುವೆ ಮಾಡಬೇಕು. ಈ ಕದ್ದು ಮುಚ್ಚಿ ಎಲ್ಲ ಏನು ಹೇಳ್ದಿದಂಗೆ ಮದುವೆ ಮಾಡಿಬಿಟ್ರೆ ನಾಳೆ ಒಂದಿನ ಗೊತ್ತಾಗ್ತೈತೆ. ಗೊತ್ತಾದರೆ ಅಂತಲ್ಲ, ಗೊತ್ತಾಗದೇ ಇರ್ತೈತಾ? ಗೊತ್ತಾಗ್ತೈತಲ್ವಾ? ನಾಳೆ ಎಲ್ಲನೂ ಗೊತ್ತಾದ ಮೇಲೆ ಚೆನ್ನಾಗಿರಲ್ಲ. ಸುಮ್ಮನೆ ನಾಳೆ ನೋಡಪ್ಪ ಹಿಂಗೆ ಡೈವರ್ಸ್ ಆಯ್ತಂತೆ ಅಂತ. ಈಗ ನಿಮ್ಗಂತೂ ನನ್ನ ಮಗಳ ವಿಚಾರ ಪೂರ್ತಿ ಗೊತ್ತು. ನಾನೇನು ಅಂತ ಗೊತ್ತು, ನಮ್ಮ ಮಗ ಏನು ಅಂತ ನಿಮಗೆ ಗೊತ್ತು. ಎಲ್ಲ ಗೊತ್ತಿರೋದ್ರಿಂದ ಯಾರೋ ಗೊತ್ತಿಲ್ದಿರೋ ಹುಡುಗಂಗೆ ಸುಮ್ಮನೆ ಕೊಟ್ಬಿಟ್ಟು ಸಾವುಕಾರ ಅಂತೇಳಿ ಮದುವೆ ಮಾಡೋದಕ್ಕಿಂತ ನಿಮ್ಮ ಮಗುಗೆ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ, ನಿಮ್ಮ ಮಗ ತುಂಬ ಒಳ್ಳೆಯವನು. ನನಗೂ ಗೊತ್ತು, ಕೇಳ್ಪಟ್ಟಿದ್ದೀನಿ. ಅದು ಬೇರೆ ನೋಡಿದ್ರೆ ಬಿಸ್ನೆಸ್ ಅದು ಇದು ಅಂತ ಶುರು ಮಾಡ್ಕೊಂತವನೆ. ಅದ್ರ ಜೊತೆ ನನ್ನ ಮಗಳು ಸೇರ್ಕೊಂಡು ಏನೋ ಒಂದು ಮಾಡ್ತಾಳೆ. ಅದ್ರಾಗ ಏನಂತೆ? ಅಯ್ಯೋ ಬೀಗ್ರೆ, ಅವ್ರು ಬೆಳೆದಿರೋ ವಾತಾವರಣ ಏನು, ನಮ್ಮನೆ ಏನು? ಆ ಅಯ್ಯೋ ಅವೆಲ್ಲ ಸುಮ್ಕೆ ಕಷ್ಟ ಆಯ್ತದೆ. ನಮ್ಮ ಮಗ ಅವತ್ತಿಂದನೂ ಹಳ್ಳಿನಾಗ ಬೆಳೆದವನಿ, ದನಪನ ಅಂದ್ರು ಕಟ್ಕೊತಾನೆ, ಓಡಾಡ್ತಾನೆ. ಈಗ ನೀವು ಸುಮ್ಮನೆ ಯಾಕೆ ಅಂತ ಹೇಳಿ. ಅಲ್ಲ ಸುಮ್ಮನೆ ಸಣ್ಣಕ್ಕಿರಕ್ಕಿಲ್ಲ ಅಂತ. ಏನು ಚೆನ್ನಾಗಿರಲ್ಲ ಅಂತ? ಚೆನ್ನಾಗಿರ್ತದೆ. ನನ್ನ ಮಗಳು ಒಪ್ಕೊಂತಾಳೆ ಮದುವೆಗೆ. ನಾನು ಅವ್ಳು ಕೇಳ್ತೀನಿ, ಒಪ್ಪಿಸ್ತೀನಿ. ನೋಡಿ, ನಿಮ್ಮ ಮಗನ ಹತ್ರ ಮಾತಾಡಿ ಸರಿನಾ ಒಂದ್ಸಲ. ಹೆಂಗೋ ಇಬ್ರಿಗೂ ಮದುವೆ ಮಾಡಿಬಿಟ್ರೆ ಚೆನ್ನಾಗಿರ್ತಾಳೆ. ಇಲ್ಲೇ ಬಂದು ನಿಮ್ಗಿನ್ನ ಒಳ್ಳೆ ಜನ ಬೇಕಾ? ನಿಮ್ಮ ಮನಸ್ಸು ಎಷ್ಟು ಒಳ್ಳೇದು. ಯಾರೋ ಬೇರೆ ಹುಡುಗಿನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಇನ್ನು ನನ್ನ ಮಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಲ್ವಾ ಹೇಳಿ? ಹೆಂಗೋ ಬೈದು ಬಡ್ದು ಬುದ್ಧಿ ಹೇಳ್ಬಿಟ್ಟು ಚೆನ್ನಾಗಂತೂ ರೆಡಿ ಮಾಡ್ಕೊಂತೀರಾ ಅಂತ ಗೊತ್ತು. ಅಷ್ಟು ಅಲ್ಲದೆ ಹುಡುಗ ತುಂಬ ಒಳ್ಳೆಯವನು. ಅವನಿಗೂ ಜೀವನದಾಗ ನೊಂದು ಬೆಂದು ಅವನಿಗೂ ಅಭ್ಯಾಸ ಆಗೈತೆ. ನನ್ನ ಮಗಳನ್ನ ಅವನು ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋ ನಂಬಿಕೆ ಐತೆ ನನಗೆ. ಅದಕ್ಕೆ ಈ ಥರ ಹೇಳ್ತಾ ಇದ್ದೀನಿ. ಬೀಗ್ರೆ, ನಾವೇನು ಹೇಳೋದು? ಹಣೆನಾಗ ಏನು ಬರ್ದೈತೋ ಅದೇನೇ ಆಗಲಿ, ಹಣೆನಾಗ ಬರ್ದಿರೋದೇನೇ ಆಗಲಿ ಬಿಡಿ, ಅಲ್ವಾ? ಈಗ ಸುಮ್ಮನೆ ನಾವು ಇಲ್ಲ ಅಂತ ಅನ್ನೋದಕ್ಕಿಂತ ಹಣೆನಲ್ಲಿ ಏನು ಬರ್ದೈತೋ ಅದೇ ಆಗ್ಬೋದು. ಈಗ ನನ್ನ ಹಣೆನಾಗೆ ನಮ್ಮ ಬ್ಯಾರೆ ಹೆಸರು ಬರ್ದಿದ್ರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ, ನಮ್ಮ ಮಗಂತಾಗ ಮಾತಾಡ್ತೀನಿ. ಮೊದಲು ನೀವು ನಿಮ್ಮ ಮಗಳತ್ತಾಗ ಮಾತಾಡ್ರಿ. ನಮ್ಮಂಥವ್ರ ಮನೆಗೆ ಬಂದ್ಬಿಟ್ಟು ಇರಕ್ಕಿಲ್ವಾ ಅಂತ ಹೇಳ್ಬಿಟ್ಟು, ಅಲ್ವೇ? ಸುಮ್ಕೆನೇ ಆಮೇಕಿಂದ ಮದುವೆ ಮಾಡ್ಕೊಂಡ್ಮೇಲೆಲ್ಲ ಕಷ್ಟ ಆಗ್ಬಾರ್ದಲ್ವೇ?
ಹಾಂ ಈಗ ಹೋಗ್ತೀನಲ್ಲ ನನ್ನ ಮಗಳ ಹತ್ರ ನಾನು ಮಾತಾಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಸರಿನಾ? ಯಾವುದಕ್ಕೂ ನೀವು ಮದುವೆ ಬಗ್ಗೆ ಹುಡುಗನ ಹತ್ರ ಮಾತಾಡಿ. ಆಮೇಲಿಂದ ಯೋಚನೆ ಮಾಡಿರಂತೆ. ಇನ್ನೇನು ನನ್ನ ಕಾರ್ ಬರ್ತೈತೆ ನಾನು ಹೊರಡ್ತೀನಿ. ಸರಿನಾ? ಒಂದ್ಸಲ ಮಾತಾಡ್ಬಿಟ್ಟು ನನಗೆ ಯಾವ ಮತ್ತು ಫೋನ್ ಮಾಡಿ. ನನ್ನ ಮಗಳನ್ನ ಒಪ್ಸೋ ಜವಾಬ್ದಾರಿ ನಂದು. ನನ್ನ ಮಗಳು ಖಂಡಿತ ಒಪ್ಕೊಂತಾಳೆ. ನಿಮ್ಮ ಮನೆಯೇ ಪರ್ಫೆಕ್ಟು ಮನೆ ನನ್ನ ಮಗಳಿಗೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನನ್ನ ಮಗಳು ಮಾತು ಕೊಟ್ಟವಳೆ. ನೀವು ಯಾವ ಹುಡುಗನ ತೋರಿಸಿದ್ರೆ ಅದೇ ಹುಡುಗನ ಮದುವೆ ಮಾಡ್ಕೊಂತೀನಿ ಅಪ್ಪ ಅಂತ ಹೇಳಿ. ಇನ್ನು ಮದುವೆ ಮಾಡ್ಕೊಂಡಂಗೆ ಇರ್ತಾಳ? ಮಾಡ್ಕೊಂತಾಳೆ. ಅಯ್ಯೋ ನೀವು ನನ್ನ ಮೊಮ್ಮಗನ ಬಗ್ಗೆ ಚಿಂತೆನೇ ಮಾಡಬೇಡಿ. ನಮ್ಮ ಮೊಮ್ಮಗ ಒಪ್ಕೊತಾನೆ. ನಾನು ಒಪ್ಪಿಸ್ತೀನಿ ನನ್ನ ಮೊಮ್ಮಗನ್ನ. ಏನೋ ಒಂದು ಮಾಡಿ ಏನೋ ಒಂದು ನೆಪ ಮಾಡಿ ಹೆಂಗೋ ಮಾಡಿ ನಾನು ಒಪ್ಸೋ ಜವಾಬ್ದಾರಿ ನಂದು. ನಿಮ್ಮಂಥ ದೊಡ್ಡ ಮನೆಯವರು ನಮ್ಮ ಮನೆಗೆ ಹೆಣ್ಣು ಕೊಡ್ತೀರಾ ಅಂತಂದರೆ ನಾನೇನು ಬೇಡ ಅಂತಂದ್ಲೇ. ನಮಗಂತೂ ಭಾಳ ಖುಷಿನೇನಿಯ ನಿಮ್ಮಂಥ ಮನೆಯಿಂದ ಹೆಣ್ಣು ತಗೊಬಿಟ್ಟು ಬರೋದು. ಅಯ್ಯೋ ನಾನು ಒಪ್ಪಿಸ್ತೀನಿ ಬಿಡಿ ಬೀಗ್ರೆ, ನೀವೇನು ಯೋಚನೆ ಮಾಡಬೇಡಿ. ಹ್ಞೂ ಸರಿ ಆಯಿತು. ಅತ್ತೆ ನಿಮ್ಗೆ ಏನಾರ ಬುದ್ಧಿ ಗಿದ್ದಿ ಐತಾ? ನಿಮಗೆ ತಲೆಗೆಲೆ ಕೆಟ್ಬಿಟ್ಟೈತಾ ಅಂತ ಹೇಳಿ ನಿಮ್ಗೆ ಅಲ್ಲ ಒಪ್ಪಿಸ್ತೀನಿ ಅಂತ ಹೇಳ್ತಿರಲ್ಲ. ಅಂತ ಸಾವುಕಾರ ಮನೆ ಹುಡುಗಿನ ಕಟ್ಕೊಬಿಟ್ಟು ಬಂದು ನಮ್ಮ ಮನೆಗೆ ಏನು ಬಾಯ್ ಬಡ್ಕೊಳಕ್ಕಾಯ್ತದ? ಅದು ಬೇಕು ಇದು ಬೇಕು ಅಂತ ಕುಂತ್ಕೊಬಿಟ್ರೆ ನಿಮಗೆ ತಲೆ ಕೆಟ್ಟೈತಾ? ಒಪ್ಪಿಸ್ತೀನಿ ಅಂತ ಹೇಳ್ತಿರಲ್ಲ. ನನ್ನ ಮಗ ಈಗಲೇ ಒಪ್ಕೊತಾನೆ. ಲೈ ನಾನು ಒಪ್ಸಕ್ಕಿಲ್ವೇನೆ ನನ್ನ ಮೊಮ್ಮಗನ? ನಾನು ಒಪ್ಪಿಸ್ತೀನಿ ಸುಮ್ಕಿರು. ಏನು ಕಮ್ಮಿ ಆಗೈತೆ? ಅಂತ ಸಾವುಕಾರ ಮನೆ ಹುಡುಗಿನೇ ಬರಬೇಕು. ನಾಳೆ ನನ್ನ ಮೊಮ್ಮಗನ ಕಷ್ಟ ಬಂದರೆ ದುಡ್ಡು ಗಿಟ್ಟು ಕೊಟ್ಟು ಸಹಾಯ ಮಾಡೋಕ್ಕಿಲ್ವಾ? ನೀವು ಸಾತ್ರ ಹುಟ್ಟಾಕಿಲ್ಲ ಬಿಡಿ. ಹಿಂಗೇನೆ ದುಡ್ಡು ಅಂತ ಹೇಳ್ಬಿಟ್ಟು ಎಲ್ಲಾರ್ಗೂನುವೆ ಸರಿಯಾಗಿ ಮಾಡ್ತಿದ್ದೀರಾ. ಲೇ ಹೋಗೆ ಸೊಸೆ ಹೋಗೆ. ದುಡ್ಡು ಮುಂದೆ ಏನೂ ಇಲ್ಲ. ದುಡ್ಡಿದ್ರೆ ನೀ ದುನಿಯಾ ಅನ್ನೋದು. ಇವತ್ತು ಕಾಫಿ ಇಲ್ಲ ಅಂದರೆ ಯಾರು ನಮಗೆ ಮರುವಾದಿ ಕೊಡ್ತಾರ ಹೇಳು? ಈಚೆ ಕಡೆ 10 ಪೈಸದನ ಮರುವಾದಿ ಕೊಡ್ತಾರ? 10 ಪೈಸದು ಮರುವಾದಿ ಕೊಡೋಕ್ಕಿಲ್ಲ. ನೀನು ಒಳ್ಳೆ ಸಂದ ಕೇಳ್ತೀಯ. ಹೋಗಿ ಸುಮ್ಮನೆ ಹೋಗೋದು ಕಲಿ. ನನ್ನ ಮೊಮ್ಮಗನ ಹೆಂಗೆ ಮದ್ವೆಗೆ ಒಪ್ಪಿಸ್ಬೇಕು ಅಂತ ನಂಗೆ ಸಂದ ಗೊತ್ತು. ಒಪ್ಪಿಸ್ತೀರಾ. ನಿಮ್ದು ಒಳ್ಳೆ ಕತೆ ಆಯಿತು. ಅವನು ಒಪ್ಕೊಳ್ಳೋದಿಲ್ಲ ಮಾಡೋದಿದ್ದಾನೆ. ಸುಮ್ಕಿರಿ. ಏನಮ್ಮ ಒತ್ತೆ ಅಜ್ಜಿತಾಗೆ ಎಷ್ಟು ಶುರು ಮಾಡ್ಕೊಂಬಿಟ್ಟ ಜಗಳನ? ನಾನೇನು ಜಗಳ ಮಾಡ್ತಿಲ್ಲ ಕಣ. ಅದೇ ನಿಮ್ಮ ಮಾವ ನಿಧಿ ಅವ್ರ ಮಾವ ಅವ್ರ ಮಗಳನ್ನ ನಿನಗೆ ತಂದ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋದ್ರು. ಅದಕ್ಕೇನೆ ನಾನು ಅದ್ರ ವಿಷಯನೇ ಮಾತಾಡ್ತಿದ್ದೆ. ಏನು ನಾನು ಮದುವೆ ಮಾಡ್ಕೋಬೇಕಾ? ಅದು ಅವಳನ್ನ? ಅಮ್ಮ ನಿಂಗೇನು ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ? ಏಯ್ ಸುಮ್ಕಿರಮ್ಮ ನೀನು. ನಾನು ಈ ಜನ್ಮದಾಗ ಮದುವೆನೇ ಆಗಲ್ಲ ಅಂತ ಅನ್ಕೊಂಡಿವ್ನಿ. ಅಂಥದ್ರಾಗ ನೀನು ಚೆನ್ನಾಗಿ ಹೇಳ್ತೀಯ. ಇಲ್ಲ ಜೀವನ ಪೂರ್ತಿನೂ ಇಲ್ಲಿ ಬಾಯಿ ಬಿಡ್ಕೊಂಡು ಕುಂತ್ಕೊಬಿಡು. ಚೆನ್ನಾಗಿ ಹೇಳ್ತಾನೆ ನೋಡು. ಮದುವೆ ಮಾಡ್ಕತ್ತೀಯ. ಅವ್ಳಿಗೆ ಎಲ್ಲ ಕಮ್ಮಿ ಆಗೈತೆ. ದುಡ್ಡು ಪಡ್ಡು ಎಲ್ಲ ಇಲ್ವೇನ್ಲ? ಅಜಯ್ ಅವ್ರ ದುಡ್ಡು ತಗೊಂಡು ನನಗೇನಾಗಬೇಕು? ಚೆನ್ನಾಗಿ ಹೇಳ್ತೀಯ. ಅಮ್ಮ ಈ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ನನಗೆ ಯಾವ ಮದುವೆನೂ ಬೇಡ, ಯಾವ ಮುಂಜಿನೂ ಬೇಡ. ಮೂದೇವಿ ನನ್ನ ಮಗ ಉದ್ಧಾರ ಆಗೋ ಲಕ್ಷಣಗಳು ಒಂದು ಕಾಣಲ್ಲ. ಅವ್ರ ಮೊದಲೇ ನೀನು ಸಾವುಕಾರು. ಹೆಂಗೋ ದುಡ್ಡು ಪಡ್ಡು ಎಲ್ಲನೂ ಇರೋದು. ಹೆಂಗೋ ಜೀವನದಾಗೆ ಸೆಟ್ಲ್ ಆಗ್ಬಿಡ್ಬೋದು. ಈ ನನ್ನ ಮಗನ ಬಡ್ಡಿ ನನ್ನ ಮಗನಿಗೆ ಇವ್ರ ಅಮ್ಮನಂಗೆನೇ ಕೊಪ್ಶಾನೆ. ನೋಡ್ಲಾ ಸುಮ್ಮನೆ ನನ್ನ ಮಾತು ಕೇಳಿ ಮದುವೆ ಆಗತ್ತೆ ಕಲಿ. ಏನೂ ಇಲ್ಲ. ಹುಡುಗಿನೂ ಸಂದಾಕವಳೆ. ಇಲ್ಲಿಗೆ ಬಂದಮೇಲೆ ಹೆಂಗೋ ಅವಳು ಬದಲಾಯ್ತಾಳೆ. ನೀನು ಹೆಂಗೋ ಬದಲಾಯಿಸ್ಕೊಂಡು ಸಂಸಾರ ಮಾಡೋದು ಕಲಿ ಮಗ. ಒಂದ್ಸಲ ಹೇಳೋದು ಕಣಮ್ಮ ನನಗೆ ಇಷ್ಟ ಇಲ್ಲ, ನಾನು ಆಗಕ್ಕಿಲ್ಲ ಅಂತ. ಅಜ್ಜಿ ಅಷ್ಟೊಂದು ಇಷ್ಟ ಇದ್ರೆ ನೀನೇ ಬೇಕಾದ್ರೆ ಹೋಗಾಗು, ನಾನಂತೂ ಆಗಲ್ಲ. ಈ ಪೆದ್ನನ್ ಮಗುಂಗೆ ಏನು ಅಂತ ಹೇಳೋದು? ಈ ಪೆದ್ನನ್ ಮಗುಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಈ ಪೆದ್ನನ್ ಮಗುಂಗೆ ಸಾಕಾಗೋಗ್ತೈತೆ ನನಗಂತೂ. ಹೇಳಿ ಬುದ್ಧಿ ಎಲ್ಲ ನಿನ್ನ ಮಗುಗೆ ನಿನ್ನ ಬುದ್ಧಿನೇನೆ. ಮತ್ತೆ ನನಗೆ ನನ್ನ ಮಗುಗೆ ಇನ್ನೊಬ್ರು ಆಸ್ತಿ ಮೇಲೆ, ಇನ್ನೊಬ್ರು ಅಧಿಕಾರದ ಮೇಲೆ, ಇನ್ನೊಬ್ರು ವಸ್ತು ಮೇಲೆ ನಮ್ಮಿಬ್ರಿಗೂ ಯಾವತ್ತೂ ಆಸೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಉಳಿದ್ರೆ ಸಾಕು. ಕಂಡ್ರದ್ರ ಮೇಲೆಲ್ಲ ನಾವೇನೋ ಆಸೆ ಪಡಲಿ. ಹೋಗಿ ಸುಮ್ಕೆನೇನೆ.